ಸೊ ಖರ್ಚಾಗ್ತಿದೆ. ಯುದ್ಧ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಟಿ ವಿಗಳಲ್ಲಿ ಕೂತ್ಕೊಂಡು, ಟ್ವಿಟ್ಟರಲ್ಲಿ ಕೂತ್ಕೊಂಡು, ವಾಟ್ಸಪ್ನಲ್ಲಿ ಕೂತ್ಕೊಂಡು, ವಾಟ್ಸಪ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವಂಥದ್ದ? ಖರ್ಚಾಗತ್ತೆ. ಒಂದೊಂದು ಕ್ಷಿಪಣಿ ಸಾವಿರಾರು ನೂರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಒಂದು ಕ್ಷಿಪಣಿಗೆ, ಒಂದು ಏರ್ಕ್ರಾಫ್ಟಿಗೆ ಖರ್ಚಾಗುತ್ತೆ. ಸೊ 2400 ಕೋಟಿ ರೂಪಾಯಿ ಖರ್ಚು ಒಂದು ರಾತ್ರಿಗೆ. ಒಂದು ರಾತ್ರಿ ಅಂದರೆ ಒಂದು ನೈಟ್ ಒಂದು ದಾಳಿ ಆಗತ್ತೆ ಅನ್ನೋದಾದ್ರೆ, ಇರಾನ್ ಕ್ಷಿಪಣಿ ದಾಳಿ ತಡೆಗೆ ಇಸ್ರೇಲ್ ಬಳಸ್ತಾ ಇರುವಂತಹ ಖರ್ಚು ಅದನ್ನ ಭೇದಿಸಿಬಿಟ್ಟಿದೆ. ಇಸ್ರೇಲ್ನವ್ರು ಏನು ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿವರೆಗೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಯಾವುದೇ ಕ್ಷಿಪಣಿಗಳು ಶತ್ರು ರಾಷ್ಟ್ರದಿಂದ ನಮ್ಮ ಮೇಲೆ ಅಪ್ಪಳಿಸಿದರೂ ಕೂಡ ಆ ಕ್ಷಿಪಣಿಗಳು ನಿಗದಿತ ಅಥವಾ ಟಾರ್ಗೆಟೆಡ್ ಡೆಸ್ಟಿನೇಷನ್ ಮೇಲೆ ಬೀಳುವುದಕ್ಕಿಂತಲೂ ಮುಂಚೆ ನಾವು ಅದನ್ನ ನಿಷ್ಕ್ರಿಯಗೊಳಿಸ್ತಾ ಇದ್ವಿ, ಡಿಆಕ್ಟಿವೇಟ್ ಮಾಡ್ತಾ ಇದ್ದೀವಿ, ಅದನ್ನ ಯೂಸ್ಲೆಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿರತಕ್ಕಂತಹ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಭೇದಿಸಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಇರಾನ್ನವರು. ಇವತ್ತು ಇರಾನ್ ತನ್ನ ಇನ್ನೊಂದು ಹೈಪರ್ಸಾನಿಕ್ ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಏನಿದೆ ಅದನ್ನ ಪ್ರಯೋಗ ಮಾಡಿದೆ, ಪತಃ ಅಂತೇಳಿ. ಇದು 2023ರಲ್ಲಿ ಅನಾವರಣಗೊಂಡಂತಹ ಮಿಸೈಲ್. ಇದು ಹೈಪರ್ಸಾನಿಕ್ ಮಿಸೈಲ್ ಅಂತ ಹೇಳಿದ್ರೆ ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ನುಗ್ಗಬಹುದಾದಂತಹ ಮಿಸೈಲುಗಳು. ಆ ಮಿಸೈಲುಗಳನ್ನ ಇರಾನ್ ಇಸ್ರೇಲ್ನ ಮೇಲೆ ಪ್ರಯೋಗ ಮಾಡಿದೆ. ಸುಮಾರು 400 ಮಿಸೈಲುಗಳು ಕಳೆದ 5 ದಿನಗಳಲ್ಲಿ ಅಪ್ಪಳಿಸಿರುವಂಥದ್ದು ಇಸ್ರೇಲ್ನ ಮೇಲೆ. ಇಸ್ರೇಲ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ದಾಳಿಯನ್ನ ಮಾಡಿದೆ. ಟಾರ್ಗೆಟ್ ಇರುವಂಥದ್ದೇನು, ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಏಕೈಕ ಒಂದು ಸಿಂಗಲ್ ಲೈನ್ ಕಾರಣ ಏನು ಅಂತ ಹೇಳಿದ್ರೆ, ಅಣುಬಾಂಬ್ ತಯಾರಿಕೆ ಮಾಡ್ತಾರೆ ಇವರು. ಭವಿಷ್ಯದಲ್ಲಿ ಯಾವತ್ತಾದ್ರೂ ಒಂದು ದಿನ ನಮ್ಮನ್ನ ಮುಗಿಸ್ತಾರೆ ಅಂತೇಳಿ ಇಸ್ರೇಲ್ನವರಿಗೆ ಭಯ. ಹಾಗಾಗಿ ಈ ದಾಳಿ ಆಗ್ತಿರುವಂಥದ್ದು. ಅದರ್ವೈಸ್ ಬೇರೆ ಏನು ಕಾರಣಗಳಿಲ್ಲ, ಬೇರೆ ಯಾವ ಕಾರಣಗಳಿಲ್ಲ, ಭಯ. ಹಾಗಾಗಿ ಇರಾನ್ನ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್, ಯುರೇನಿಯಂ ಎನ್ರಿಚ್ಮೆಂಟ್ ಸ್ಥಾವರಗಳು, ನ್ಯೂಕ್ಲಿಯರ್ ಫೆಸಿಲಿಟಿ ಕೇಂದ್ರಗಳು, ಈ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಯುದ್ಧದ ಉದ್ದೇಶ ಅದೇ. ಅಮೆರಿಕದ ಅಧ್ಯಕ್ಷರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇವತ್ತು ಬಹುಶಃ ಗೊತ್ತಾಗುತ್ತೆ. ಇವತ್ತು ಸಂಜೆ 7-8 ಗಂಟೆಯಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಹುತೇಕ ಇವತ್ತು ಸಿಗಬಹುದು ಕ್ಲಿಯರ್ ಪಿಕ್ಚರ್ ಒಂದು ಹಂತಕ್ಕೆ. ಕಾರಣ ಅಷ್ಟೊತ್ತಿಗೆ ಮತ್ತೊಂದು ಸಲ ಅಟ್ಯಾಕ್ಗಳು ಶುರುವಾಗ್ಬಿಡ್ತವೆ. ಇಲ್ಲಿ ರಾತ್ರಿಯ ಹೊತ್ತು ದಾಳಿ ಶುರುವಾಗ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಪಿಕ್ಚರ್ ಸಿಗ್ಬೋದು. ಅಮೆರಿಕದ ಅಧ್ಯಕ್ಷರು ಸುಮಾರು 90 ನಿಮಿಷಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇರೆ ಯಾವ ದೇಶಗಳ ಮೇಲೂ ಕೂಡ ನಾವು ದಾಳಿಯನ್ನ ಮಾಡಬಾರ್ದು, ನಾವು ಯುದ್ಧದಲ್ಲಿ ಭಾಗಿಯಾಗಬಾರ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಯಾಕೆ ಬೇರೆ 2 ರಾಷ್ಟ್ರಗಳ ಯುದ್ಧದಲ್ಲಿ ಇಂಟರ್ಫಿಯರ್ ಯಾಕೆ ಮಾಡ್ತಾ ಇದೀವಿ ಅಂತೇಳಿ ಭಾಷಣ ಬಿಗಿದಂತಹ ವ್ಯಕ್ತಿ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಚುನಾವಣಾ ಪ್ರಚಾರದ ಭಾಷಣಗಳು ಮತ್ತು ಅದರ ಪ್ರಮುಖ ಅಂಶಗಳೆಲ್ಲವೂ ಇಂಟರ್ನ್ಯಾಷನಲ್ ಡಿಪ್ಲೊಮಸಿಗೆ ಸಂಬಂಧಪಟ್ಟ ಹಾಗೆ ಇದ್ದಿದ್ದದೇ. ಬೇರೆ 2 ರಾಷ್ಟ್ರಗಳ ನಡುವೆ ನಾವು ಹೋಗಿ ಯುದ್ಧದಲ್ಲಿ ಭಾಗವಹಿಸಿದ್ರೆ ನಮಗೆ ಅನಾವಶ್ಯಕವಾಗಿ ನಷ್ಟ ಆಗುತ್ತೆ, ಇದರಿಂದ ಅಮೆರಿಕದ ಎಕಾನಮಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅಮೆರಿಕದ ಜನರ ಮೇಲೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ ಅಂತೇಳಿ ಇದೇ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಿದ್ರು. ಅದೇ ಡೊನಾಲ್ಡ್ ಟ್ರಂಪ್ ಬಂದು ಇನ್ನೂ 1 ವರ್ಷ ಆಗಿಲ್ಲ. ಅಷ್ಟೊತ್ತಿಗಾಗಲೇ ಒಂದು ಯುದ್ಧದಲ್ಲಿ ಬಹುತೇಕ ಅವರು ಇಂಟರ್ಫಿಯರ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಇಸ್ರೇಲ್ ಯುದ್ಧದಲ್ಲಿ. ಸೊ ಇರಾನ್ ಕೂಡ ಸುಮ್ಮನೆ ಅನ್ಕೋತಿಲ್ಲ, ಅವರು ಕೂಡ ಅವರ ಮಿಸೈಲ್ಗಳು ಅವನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬ್ರೇಕ್ ಮಾಡಿ ಇರಾನ್ ದಾಳಿ ಮಾಡ್ತಿದೆ ಅನ್ನೋದಾದರೆ ಇಸ್ರೇಲ್ಗೂ ಕೂಡ ಅಪಾಯದ ದಿನಗಳಿದ್ದಾವೆ. ಯುದ್ಧೋನ್ಮಾದ ಏನಿದೆ ಅದಕ್ಕೆ ಬೇಕಾದಂತಹ ಹೊಡೆತವನ್ನು ಬಹುಶಃ ಇಸ್ರೇಲ್ ತಿನ್ನಬಹುದು.
ಇರಾನ್ ಯುದ್ಧದಲ್ಲಿ ಅಮೆರಿಕ ಏನಾದರೂ ಪಾಲ್ಗೊಂಡ್ರೆ ಅದರ ಪರಿಣಾಮಗಳು ಇನ್ನಷ್ಟು ವ್ಯತಿರಿಕ್ತ ರೂಪಕ್ಕೆ ಹೋಗಬಹುದು. ಬಟ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ನಂಬುವ ಹಾಗಿಲ್ಲ. ಮನುಷ್ಯ ಇವತ್ತು ಬೆಳಿಗ್ಗೆ ಹೇಳಿದ್ದನ್ನು ಸಂಜೆ ನಾನು ಹೇಳಿದ್ದೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ಆ ಕೆಟಗರಿಯ ಮನುಷ್ಯ ಆತ. ಶಶಿ ತರೂರ್ ಹೇಳಿದಾಗೆ ಅನ್ಕ್ಲಾಸಿಕ್ ಮ್ಯಾನ್, ಆ ಗಾಂಭೀರ್ಯತೆ ಮತ್ತು ಸ್ಪಷ್ಟತೆ ಇಲ್ಲದ ಒಬ್ಬ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಏನು ಬೇಕಾದರೂ ಆಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.